ಅನುದಾನ ಬಿಡುಗಡೆಗೊಂಡರೂ ನಡೆಯದ ಕಾಮಗಾರಿ ತೊಂದರೆ ಅನುಭವಿಸ್ತಾ ಇರುವಂತಹ ಶಾಲೆಯ ವಿದ್ಯಾರ್ಥಿಗಳು. ಹಾಗಾದ್ರೆ ಆ ಶಾಲೆಯಲ್ಲಿ ಅಂತೀರಾ? ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ 23ನೇ ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವ ಮಂಜಲಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಎರಡು ಶಾಲೆಗಳು ಪಕ್ಕದಲ್ಲಿ ಇದ್ದು, ಒಂದೊಂದು ಕೊಠಡಿಗಳು ಮೇಲ್ಛಾವಣಿ ಸಂಪೂರ್ಣ ಬಿದ್ದು ಹಾಳಾಗಿದ್ದು, ಅದರಲ್ಲೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಯ ನಿರ್ಮಾಣದ ಕಾಮಗಾರಿಗೆ ಅನುದಾನ ಬಿಡುಗಡೆಗೊಂಡಿದೆ. ಶಾಲೆಯ ಶಿಕ್ಷಕರು ಮಕ್ಕಳ ಹಿತದೃಷ್ಟಿಯಿಂದ ಕಾಲಂ ಹಾಕಿ ಕಾಮಗಾರಿ ಪ್ರಾರಂಭಿಸಿ ಎಂದು ಹೇಳ್ತಾ ಇದ್ರು. ಇದರಿಂದ ಕಾಮಗಾರಿ ವಿಳಂಬವಾಗುತ್ತಿದೆ. ಇರುವ ಕೊಠಡಿಗಳಲ್ಲಿ 2 ಕ್ಲಾಸ್ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತೆ ಆಗಿದೆ. ಅಲ್ಲಿಯ ಶಿಕ್ಷಕರ ಪರಿಸ್ಥಿತಿ ಇದರಿಂದ ಮಕ್ಕಳನ್ನ ತೊಂದರೆಯಂತೆ ಅನುಭವಿಸಬೇಕಾಗಿದೆ. ಉತ್ತಮವಾದ ಶಾಲೆಯ ಕಾಂಪೌಂಡ್, ಆಟದ ಮೈದಾನ ಹೊಂದಿದ್ದ ಶಾಲೆ ಇದಾಗಿದ್ದು, ಬೇಗನೆ ಕೊಠಡಿಗಳು ನಿರ್ಮಾಣವಾದರೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುತ್ತದೆ. ಇನ್ನಾದರೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಬಂದ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಹಾಳು ಬಿದ್ದಿರುವ ಶಾಲೆಯ ಕೊಠಡಿ ನಿರ್ಮಾಣಕ್ಕೆ ಮುಂದಾಗಬೇಕು. ಬ್ಯೂರೋ ರಿಪೋರ್ಟರ್ ವೀರಣ್ಣ ಹಡಪದ್, ಪ್ರಜಾಪ್ರಭ ಟಿವಿ, ಲಕ್ಷ್ಮೇಶ್ವರ.